ಹಾಯ್ ಗೈಸ್, ಸ್ವಾಗತ ನಮ್ಮ ಚಾನಲ್ಗೆ. ನಾನು ನಿಮ್ಮ ರಾಕೇಶ್. ಬನ್ನಿ ಶುರು ಮಾಡೋಣ. ಗೈಸ್, ಈ ದಿನ ನಾನು ನಿಮಗೆ ಒಂದು ಅದ್ಭುತವಾದಂಥ ಕನ್ನಡ ಕೀಬೋರ್ಡನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಇದರಲ್ಲಿ ನೀವು ಟೈಪ್ ಮಾಡುವ ಬಾಧೆ ಇರುವುದಿಲ್ಲ. ಬಾಯಲ್ಲಿ ಹೇಳಿದ್ರೆ ಸಾಕು, ಅದೇ ಸ್ಪೀಚ್ ಮಾಡಿ ನಿಮಗೆ ಸೆಂಡ್ ಅಥವಾ ನಿಮಗೆ ಕನ್ನಡದ ಮುಖಾಂತರ ನೀಡುತ್ತದೆ. ನೀವು ಎಲ್ಲಿ ಬೇಕಾದ್ರೆ ವಾಟ್ಸಪ್ಪಲ್ಲಿ ಬೇಕಾದ್ರೆ ಶೇರ್ ಮಾಡ್ಕೊಬೋದು, ಕನ್ನಡದಲ್ಲೇ ಟೈಪ್ ಮಾಡ್ಕೊಬೋದು. ಬೇಕಾದ್ರೆ ಕನ್ನಡ ಕೀಬೋರ್ಡ್ ಹೌದು. ಇದು ಸ್ಪೀಚ್ ಕೂಡ ಅಂದರೆ ವಾಯ್ಸ್ ರೆಕಗ್ನಿಷನ್ ಕೂಡ ನಿಮಗೆ ನೀಡುತ್ತದೆ ಈ ಆ್ಯಪ್ ಹೆಸರು ಬಂದು ಲಿಪ್ಕಾರ್ ಕನ್ನಡ ಅಂತ. ಇದು ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ನೀಡಿದ್ದೇನೆ. ನೀವು ಅಲ್ಲೇ ಹೋಗಿ ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಡೌನ್ಲೋಡ್ ಆಗುತ್ತದೆ. ಫಸ್ಟ್ ಆಫ್ ಆಲ್ ನೀವು ಲಿಪ್ಕಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಕೀಬೋರ್ಡ್ ಅಂತಿದೆ. ಇನ್ಸ್ಟಾಲ್ ಮೇಲೆ ಕೀಬೋರ್ಡ್ ಮಾಡ್ಕೊಂಡ್ರೆ ಇಲ್ಲಿ ಲಿಪ್ಕಾರ್ ಕನ್ನಡ ಕೀಬೋರ್ಡ್ ಇದೆ. ಅದ್ರ ಮೇಲೆ ಓಕೆ ಕೊಡಿ. ಎನಬಲ್ ಕೀಬೋರ್ಡ್ ಅಂತಿದೆ. ಎನಬಲ್ ಕೀಬೋರ್ಡ್ ಕೊಟ್ಟಿದ ತಕ್ಷಣ ಲಿಪ್ಕಾರ್ ಕನ್ನಡ ಕೀಬೋರ್ಡ್ ಎಲ್ಲಿಗಿರುತ್ತೋ ಅದ್ರ ಮೇಲೆ ಪ್ರೆಸ್ ಮಾಡಿ ಎನಬಲ್ ವಾಯ್ಸ್ ಟೈಪಿಂಗ್ ಅಂತಿರುತ್ತೆ. ಅಲೋ ಕೊಡಿ. ಎಲ್ಲ ಅಲೋ ಕೊಡಿ. ವರ್ಚುವಲ್ ವ್ಯೂ ಟ್ಯೂಟೋರಿಯಲ್ ಅಂತಿದೆ. ನಿಮ್ಗೆ ಬೇಕಾದರೆ ವ್ಯೂ ಟ್ಯೂಟೋರಿಯಲ್ ನೋಡಿ, ಅದೆಲ್ಲ ಬ್ಯಾಕ್ ಹೋಗಿದ ತಕ್ಷಣ ಎಲ್ಲ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಆ್ಯಪ್ ಅಂತ. ವಾಟ್ಸಪ್ ಓಪನ್ ಮಾಡಿ ನಿಮ್ಮ ಫ್ರೆಂಡಿಗೆ, ಯಾವುದಾದ್ರೂ ಫ್ರೆಂಡಿಗೆ ನೀವು ಕನ್ನಡದಲ್ಲೇ ಟೈಪ್ ಮಾಡ್ಬೋದು. ನಾನು ತಿಳಿಸ್ತೀನಿ. ಯಾವುದೋ ಒಂದು ಫ್ರೆಂಡ್ಗೆ ಪ್ರೆಸ್ ಮಾಡಿ ಇಲ್ಲಿ ಟೈಪ್ ಮೆಸೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಗ್ಲೀಷ್ ಕನ್ನಡ ಅಂತ ಇರುತ್ತೆ. ಕೀಬೋರ್ಡ್ ಈ ಥರ ಬರುತ್ತೆ. ಕನ್ನಡದ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷೆಲ್ಲ ಇರುತ್ತೆ ಲೆಟರ್ಸು. ಅದು ನೋಡಿ, ಇವಾಗ ನಮ್ಮ ಇಲ್ಲಿದಾರ ನಮ್ಮ ಅಂದರೆ ಇಂಗ್ಲೀಷೆಲ್ಲ ಇರುತ್ತೆ ಲೆಟರ್ಸು. ಕನ್ನಡದಲ್ಲಿ ವರ್ಕ್ ಆಗುತ್ತೆ ಲೆಟರ್ಸು. ನೀವು ವಾಯ್ಸ್ ಮುಖಾಂತರ ಹೇಗೆ ನೀವು ಟೈಪ್ ಮಾಡಬೇಕಂದ್ರೆ, ಅಂದರೆ ವಾಯ್ಸ್ ಮುಖಾಂತರ ಹೇಳಿ ಹೇಗೆ ಟೈಪ್ ಆಗುತ್ತೆ ಅಂದರೆ, ಇಲ್ಲಿ ವಾಯ್ಸ್ ರೆಕಗ್ನಿಷನ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಅದೇ ಇಲ್ಲಿ ಕನ್ನಡ ಸ್ವಲ್ಪ ಸೈಡಲ್ಲಿ ಇದೆಯಲ್ಲ ವಾಯ್ಸ್ ರೆಕಗ್ನಿಷನ್ ಸಿಂಬಲ್, ಅದ್ರ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ಕೇಳುತ್ತಿದ್ದೇನೆ ಅಂತಿದೆಯಲ್ಲ, ಇಲ್ಲಿ ನೀವು ಯಾವ ಬೇಕಾದ್ರೂ ಟೈಪ್ ಮಾಡೋದು ಆ ಟೈಪಲ್ಲಿ ಹೇಳಬೇಕು. ಇದು ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಹಾಯ್ ಮಚ್ಚ, ಏನು ಮಾಡ್ತಾಯಿದ್ದೀಯಾ? ಕಾಫಿ ಆಯಿತಾ? ಊಟ ತಿಂದ? ಹೇಳಿದ ನಂತರ ಆಯಿತು ಅಂತ ಕ್ಲಿಕ್ ಮಾಡಿ. ಹಾಯ್ ಮಚ್ಚ, ವಾಯ್ಸಿಗೆ ನಂದರಲ್ಲಿ ಸಪೋರ್ಟ್ ಮಾಡ್ತಾಯಿಲ್ಲ, ಅದು ನಿಮ್ಮದ್ರಲ್ಲಿ ಅದೇ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಅದ್ರಿಂದ ಸಪೋರ್ಟ್ ಮಾಡ್ತಾಯಿಲ್ಲ. ಆ್ಯಪ್ ನೀವು ಡೌನ್ಲೋಡ್ ಮಾಡಿ ನಿಮ್ಮದ್ರಲ್ಲಿ ಯೂಸ್ ಮಾಡಿ, ಪಕ್ಕಾ ಯೂಸ್ ಆಗುತ್ತೆ. ಪ್ರಾಮಿಸ್, ನಾನು 100% ಶೋರ್ ಕೊಡ್ತಾಯಿದ್ದೀನಿ. ಈ ಆ್ಯಪ್ ಯೂಸ್ ಆಗುತ್ತೆ. ಬೇಕಾದ್ರೆ ನೀವು ಟೈಪ್ ಮಾಡ್ಕೊಂಡು ನೋಡಿ, ಅಥವಾ ವಾಯ್ಸ್ ರೆಕಗ್ನಿಷನ್ ಮುಖಾಂತರ ನೋಡಿ, ಆ್ಯಪ್ ವರ್ಕ್ ಆಗುತ್ತೆ. ನೀವು ಕನ್ನಡದಲ್ಲಿ ಬೇಕಾದ್ರೆ ಟೈಪ್ ಮಾಡ್ಕೊಬೋದು. ನೋಡಿ, ನಾಯಕ 4 ಏನಾದ್ರು ಬೇಕಾದ್ರೆ ಯಾವ್ದು ಬೇಕೋ ನೀವು ಮಾಡ್ಕೊಬೋದು. ನಮ್ಮ ಕನ್ನಡ ಯಾವ್ದು ಬೇಕಾದ್ರೆ ಟೈಪ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಸೆಂಡ್ ಮಾಡ್ಬೋದು. ಈ ಥರ ನೀವು ಸೆಂಡ್ ಮಾಡ್ಕೊಬೋದು ಆಪ್ಷನ್ ಇರುತ್ತೆ. ನನ್ನ ಮೊಬೈಲಲ್ಲಿ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಆದ್ದರಿಂದ ಅದು ಸಪೋರ್ಟ್ ಮಾಡ್ತಾಯಿಲ್ಲ. ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಬೇಕಾದ್ರೆ ನೀವು ಸರ್ಚ್ ಮಾಡಿ ಅಲ್ಲಿ ವಾಯ್ಸ್ ರೆಕಗ್ನಿಷನ್ ಸಿಂಬಲ್ ಮೇಲೆ ಹೊರತು ನಿಮ್ಗೆ ಏನು ಬೇಕಾದ ಮೆಸೇಜು ವಾಯ್ಸಲ್ಲಿ ಹೇಳಿದ್ರೆ ಸಾಕು, ಅದೇ ರೆಕಗ್ನಿಷನ್ ಮಾಡಿ ನಿಮ್ಗೆ ನೀಡ್ತದೆ. ನೀವು ಸೆಂಡ್ ಮಾಡ್ಕೊಬೋದು. ಬೇಕಾದ್ರೆ ಆ್ಯಪ್ ನೋಡಿ. ನಿಮ್ಗೆ ಏನಾದ್ರು ಡೌಟ್ ಬಂದರೆ ಕೆಳಗಡೆ ಕಾಣಿಸ್ತಾರೋ ಕಾಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಅಂತ ಇದೆ, ಟೈಪ್ ಮಾಡಿ, ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಗೈಸ್, ಇದು ಪಕ್ಕ ವರ್ಕ್ ಆಗುತ್ತೆ, 100% ಶೋರು. ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೀವೇ ಹೇಳಿ. ಥ್ಯಾಂಕ್ ಯು ಗೈಸ್, ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಲೇಟೆಸ್ಟ್ ವೀಡಿಯೋಸ್ಗಾಗಿ. ಧನ್ಯವಾದಗಳು.